ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಲುವೆಯಲ್ಲಿ ಈಜಲು ಹೋಗಿದ್ದ ಯುವಕ ಶವವಾಗಿ ಪತ್ತೆಯಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 24 ವರ್ಷದ ಶಿವಕುಮಾರ್ ಚಿಟೇರಿ ನೀರು ಪಾಲಾದ ಯುವಕ ಸ್ನೇಹಿತನೊಂದಿಗೆ ಕಾಲುವೆಯಲ್ಲಿ ಈಜಲು ಹೋಗಿದ್ದ ವೇಳೆ ಓರ್ವ ಈಜಿ ಪೈಪ್ ಸಹಾಯದಿಂದ ಬಚಾವಾಗಿದ್ರೆ ಶಿವಕುಮಾರ್ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದಾನೆ. ಘಟನೆ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಕಾಲುವೆಯಲ್ಲಿ ನೀರು ಕಡಿಮೆ ಮಾಡಿಸಿ ಶವ ಪತ್ತೆ ಹಚ್ಚಿದ್ದಾರೆ. ತಾಳಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಯಪ್ಪು ಕೈ ಬೆಳಗ್ಗೆ ಏನಾರ ಮೇನಿಗೆ ತೊಗಲು ಉಚ್ಚಾಗದ ನೋಡಿ ಕೈ ಬೆಳಗ್ಗೆ ತೊಗಲು ಉಚ್ಚಾಗತ್ತೆ. ಕೂದಲು ಬಾಳ್ದು ಮೈಸೂರಿನಲ್ಲಿ ಕಾಡು ಪ್ರಾಣಿಗಳ ದಾಳಿ ಮುಂದುವರೆದಿದ್ದು ಹುಲಿ ದಾಳಿಗೆ ಹಸು ಬಲಿಯಾಗಿದೆ. ಗ್ರಾಮದ ರೈತ ಅಣ್ಣಯ್ಯ ಅವರ ಜೋಳದ ಹೊಲದಲ್ಲಿದ್ದ ಹಸುವಿನ ಮೇಲೆ ಹುಲಿ ದಾಳಿ ಮಾಡಿದ್ದು ಹುಲಿ ದಾಳಿಯಿಂದ ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮಸ್ಥರು ಹುಲಿ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಒತ್ತಾಯಿಸುತ್ತಿದ್ದಾರೆ. ಕಾಗ ಮಾಮೂಲಿ ಇರ್ತಾವ ಯಾರ ನಂಟ್ರಲ್ಲ ಹೋಗ್ಬಿಟ್ಟಾವ ಅನ್ಕೊಂಡವ ಅಲ್ಲಿ ನಾಯಿ ಬತ್ತು ಅದೃಷ್ಟಿ ನಾನು ಗೊತ್ತಿಲ್ಲ ಅಲ್ಲಿ ನಾಯಿ ಕಟ್ಟಿ ಒಂದು ಸ್ವಲ್ಪ ಜ್ವಾಳ ಎಲ್ಲ ಮಾಡ್ಕೊಂಡು ಜ್ವಾಳ ಮಾಡ್ಕೊಂಡವಲ್ಲ ಅಂದ್ಬಿಟ್ಟು ನಾನು ಈಗ ಹಾವೇರಿ ಜಿಲ್ಲೆಯಲ್ಲಿ ಅಚ್ಚರಿ ಮೂಡಿಸಿದ ಅಪರೂಪದ ಭಕ್ತಿ ದೃಶ್ಯ ಕಂಡುಬಂದಿದೆ. ಗೊತ್ತಲ ಪಟ್ಟಣದಲ್ಲಿ ಕೇವಲ 6 ವರ್ಷದ ಬಾಲಕ ಸಮರ್ಥ ಶಿವಯೋಗಿ ಕಾಗಿನ ಭಕ್ತಿಯ ಅಪ್ರತಿಮ ಉದಾಹರಣೆಯಾಗಿದ್ದಾರೆ. ಕಳೆದ 2ನೇ ವರ್ಷದಲ್ಲಿಯೂ ಬಾಲಕನು ಬರಿಗಾಲಲ್ಲಿ ಸುಮಾರು 13 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಕೊರವತ್ತಿ ಬಸವೇಶ್ವರ ದೇವಸ್ಥಾನ ರಥೋತ್ಸವದಲ್ಲಿ ಭಾಗವಹಿಸಿದ್ದಾನೆ. ಚಿಕ್ಕ ವಯಸ್ಸಿನಲ್ಲಿ ತೋರಿದ ಧೈರ್ಯ ಮತ್ತು ಭಕ್ತಿ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಡಬಗೆರೆ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ರೈತ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ನಡೆದಿದೆ. ಬಸವರಾಜ್ ಅವರು ಪವನಪುರ ಗ್ರಾಮದ ನಿವಾಸಿ. ಜಮೀನಿನಲ್ಲಿ ಮನೆ ಕಟ್ಟಲು ಈ ಸ್ವತ್ತು ನೀಡುವಂತೆ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದರು. ಆದರೆ ಕಳೆದ 6 ತಿಂಗಳಿಂದ ಪರವಾನಗಿ ನೀಡದ ಹಿನ್ನೆಲೆ ಪಿಡಿಒ ಕೃಷ್ಣಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರವಾನಗಿ ಸಿಗದ ಕಾರಣ ಬ್ಯಾಂಕ್ ಸಾಲವೂ ಸಿಗ್ತಾ ಇಲ್ಲ ಅಂತ ಬೇಸತ್ತು ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಅರ್ಧ ಲೀಟರ್ ಪೆಟ್ರೋಲ್ ಮೈಮೇಲೆ ಸುರ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ತಕ್ಷಣ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಧ್ಯಪ್ರವೇಶಿಸಿ ಬಸವರಾಜರನ್ನು ರಕ್ಷಿಸಿದ್ದಾರೆ. ಈ ಘಟನೆ ಸಂಬಂಧ ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಾನವತ ಮೂರ್ಖ ಸರಿ ಇಂಚಿಂತ ಮಾಹಿತಿ ಕೊಟ್ಟಿಲ್ಲ ಎಷ್ಟು ಹಂಚದಂತೆ ಎಷ್ಟು ನಾನು ಕೆಲಸ ಮಾಡ್ಕೊಂಡು ಅವ್ರು ಕುಂತಾರ. ಇಲ್ಲಿ ನೋಡಿದ್ರೆ ಸಾಲಗಾರರ ಚಿತ್ರ ಹಿಂಸೆ, ನೀವು ನೋಡಿದ್ರೆ ಆಟಾಡ್ಸಕತ್ತೀರಿ. ನಾವು ನನ್ ಕೆಲಸ ನಾನು ಮಾಡಿಲ್ಲ ಕೆಲಸ ಮಾಡಿಲ್ಲ
ಮಾರುಕಟ್ಟೆಯಲ್ಲಿ ಬ್ಯಾಡಗಿ ಮೆಣಸಿನಕಾಯಿಗೆ ಭರ್ಜರಿ ಬೇಡಿಕೆ ಹೆಚ್ಚಾಗಿದೆ. ಡಬ್ಬಿ ಮೆಣಸಿನಕಾಯಿ ಪ್ರತಿ ಕ್ವಿಂಟಾಲ್ಗೆ 89,999 ರೂಪಾಯಿ ಹಾಗೂ ಕಡ್ಡಿ ತಳಿ 69,999 ರೂಪಾಯಿಗೆ ಮಾರಾಟವಾಗಿ ದಾಖಲೆ ನಿರ್ಮಿಸಿದೆ. ರೋಣ ತಾಲೂಕಿನ ಯುವ ರೈತ ವಿಜಯ್ ಕುಮಾರ್ ಸಜ್ಜನವರ ಸಾವಯವ ಪದ್ಧತಿಯಲ್ಲಿ ಬೆಳೆದ ಬೆಳೆ ಈ ಐತಿಹಾಸಿಕ ದರಕ್ಕೆ ಸಾಕ್ಷಿಯಾಗಿದೆ. 60 ವರ್ಷಗಳ ಮಾರುಕಟ್ಟೆ ಇತಿಹಾಸದಲ್ಲೇ ಇದು ಗರಿಷ್ಠ ಬೆಲೆಯಾಗಿದ್ದು, ರಾಸಾಯನಿಕ ಮುಕ್ತ ಕೃಷಿ ಮಾಡಿದ 23 ವರ್ಷದ ಪದವೀಧರ ರೈತನ ಸಾಧನೆಗೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಯಾವುದೇ ರಾಸಾಯನಿಕ ಸಿಂಪರಣೆ ಮಾಡಿಲ್ಲ. ನಮ್ದು ಗದಗ ಜಿಲ್ಲಾ ರೈತರಿಗೆ ಒಳ್ಳೆ ಬೆಳೆ ನೀವು ಅದು ಒಂದು ಅದು ಡಬ್ಬಿ ಎಕರೆ ಅದು 3 ಕ್ವಿಂಟಲ್ ಬರುತ್ತೆ. ಎಕರೆ ಅದು 3 ಕ್ವಿಂಟಲ್ ಬರುತ್ತೆ. ಅದ್ರ ಮೇಲೆ ಬರಲ್ಲ. ಚೋರ್ಲಾಘಾಟ್ ಪ್ರದೇಶದಲ್ಲಿ ನಡೆದಿದ್ದ 400 ಕೋಟಿ ರೂಪಾಯಿ ರಾಬರಿ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಎಸ್ಐಟಿ ತನಿಖೆಯಲ್ಲಿ ಚೋರ್ಲಾಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ನಡೆದಿರುವುದಕ್ಕೆ ಸೂಕ್ತ ಸಾಕ್ಷ್ಯ ಸಿಕ್ಕಿಲ್ಲ ಅಂತ ತಿಳಿದು ಬಂದಿದೆ. ಕಂಟೈನರ್ ಸಾಗಾಟ ಹಾಗೂ ಭಾರಿ ಮೊತ್ತದ ಹಣ ದರೋಡೆಗೊಂಡಿದೆ ಎಂಬ ಆರೋಪಕ್ಕೂ ದೃಢವಾದ ಆಧಾರಗಳಿಲ್ಲ. 400 ಕೋಟಿ ರಾಬರಿ ಕೇಸಲ್ಲಿ ಬಂಧಿತರಾಗಿದ್ದ ಎಲ್ಲ ಆರೋಪಿಗಳನ್ನು ದೋಷ ಮುಕ್ತಗೊಳಿಸುವಂತೆ ಎಸ್ಐಟಿ ವರದಿ ನೀಡಿದೆ. ಮಂಗಳೂರಿನಲ್ಲಿ ನಡೆದ ನೇಮೋತ್ಸವದ ವೇಳೆ ಅಚ್ಚರಿ ಮೂಡಿಸಿದ ಘಟನೆ ನಡೆದಿದೆ. ಶ್ರೀ ಜಾರಂದಾಯ ದೇವಸ್ಥಾನದಲ್ಲಿ ನಡೆದ ಪಿಲಿಚಂಡಿ ನೇಮೋತ್ಸವದ ವೇಳೆ ದೈವದ ಮಂಚದ ಬಳಿ ಇರಿಸಲಾದ ತೂಗುಯ್ಯಾಲೆ ತಾನೇ ತೂಗಲು ಆರಂಭಿಸಿತ್ತು. ನೇಮೋತ್ಸವಕ್ಕೆ ಗಗ್ಗರ ಇಡುವ ವೇಳೆ ಈ ಘಟನೆ ಸಂಭವಿಸಿದೆ ಅಂತ ಭಕ್ತರು ಹೇಳಿಕೊಂಡಿದ್ದಾರೆ. ನೇಮೋತ್ಸವ ಸಂದರ್ಭದಲ್ಲಿ ಪಿಲಿಚಂಡಿ ದೈವ ಉಗ್ರಾವೇಶದಲ್ಲಿದ್ದಾಗ ಸಿಡಿತದ ಮಾದರಿಯ ಸದ್ದು ಕೇಳಿಬಂತು. ಹೊಳ್ಳರ ಚಾವಡಿಯಲ್ಲಿ ಇರಿಸಲಾದ ಉಯ್ಯಾಲೆ ತಾನೇ ತೂಗಿದ ದೃಶ್ಯ ಭಕ್ತರಲ್ಲಿ ಭಕ್ತಿ ಹಾಗೂ ಕುತೂಹಲ ಹೆಚ್ಚಿಸಿದೆ. ಹಿಂದೂ ವ್ಯಕ್ತಿಯ ಮನೆ ಮೇಲೆ ಅನ್ಯಕೋಮಿನ ಯುವಕರಿಂದ ಕಲ್ಲು ತೂರಾಟ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರಿನ ವಿಜಯಪುರ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ವಾರದಿಂದಲೂ ಕೆಲವು ಯುವಕರು ಮನೆ ಹಿಂಭಾಗಕ್ಕೆ ಬಂದು ಕಲ್ಲು ಎಸಿತಾ ಇದ್ರು. ಕಳೆದ 3 ದಿನದ ಹಿಂದೆ ಕೂಡ ಹಿಂದೂ ಹೆಣ್ಣು ಮಕ್ಕಳ ಹಿಂದೆಯೇ ಸುತ್ತಾಡ್ತಾ ಇದ್ರು ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಹಿಂದೂ ಸಂಘಟನೆ ಕಾರ್ಯಕರ್ತರು 2 ಯುವಕರನ್ನ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪರಿಸ್ಥಿತಿ ಹದಗೆಡದಂತೆ ಪೊಲೀಸರು ಠಾಣೆ ಮತ್ತು ಆಸ್ಪತ್ರೆ ಬಳಿ ಗುಂಪು ಸೇರೋದನ್ನು ತಡೆಯಲು ಸೂಚನೆ ನೀಡಿದ್ರು. ಈ ವೇಳೆ 2 ಕೋಮಿನ ಯುವಕರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಸದ್ಯ ಪ್ರಕರಣ ಸಂಬಂಧ ಬಿಜೆಪಿ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಹಿಂದೂ ಮನೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಈಗಾಗಲೇ ಘಟನೆ ಸಂಬಂಧ ಕ್ರಮ ತೆಗೆದುಕೊಳ್ಳಲಾಗಿದೆ. ಕಾನೂನು ಪ್ರಕಾರ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಪೊಲೀಸರು ಪಿಸಿಆರ್ ಆಕ್ಟ್ ಅಡಿ ಪ್ರಕರಣ ದಾಖಲಿಸುತ್ತಾರೆ ಅಂತ ಹೇಳಿದರು. ಹೌದು, ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಅದು ಆ ಹೆಣ್ಣು ಮಗಳು ಶೆಡ್ಯೂಲ್ ಕಾಸ್ಟ್ ಅಂತ ಕೇಳಿದ್ದಾನೆ, ಅದಕ್ಕೆ ಅವರು ಪಿಸಿಆರ್ ಆಕ್ಟ್ ಅದೆಲ್ಲ ಹಾಕ್ತಾರೆ. ಹೌದು, ಅದಕ್ಕೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಪೊಲೀಸ್ನವರು. ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತಾರೆ. ಅದು ಆ ಹೆಣ್ಣು ಮಗಳು ಶೆಡ್ಯೂಲ್ ಕಾಸ್ಟ್ ಅಂತ ಕೇಳಿದ್ದಾನೆ, ಅದಕ್ಕೆ ಅವರು ಯುವಕರನ್ನು ಪ್ರೀತಿಯ ಬಲೆಗೆ ಬೀಳಿಸಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡ್ತಿದ್ದ ಖತರ್ನಾಕ್ ಮಹಿಳೆ ಸಿಕ್ಕಿಬಿದ್ದ ಘಟನೆ ಧಾರವಾಡದಲ್ಲಿ ನಡೆದಿದೆ. ಐಶ್ವರ್ಯ, ರೇಣುಕಾ, ಆರೋಹಿ ಎಂಬ 3 ಹೆಸರಿನಲ್ಲಿ ಪರಿಚಯ ಮಾಡಿಕೊಂಡು ಯುವಕರನ್ನ ಟಾರ್ಗೆಟ್ ಮಾಡ್ತಿದ್ದಾಳೆ. ನೀನೇ ನನ್ನ ಜೀವ, ಈ ಜನ್ಮಕ್ಕೆ ನೀನೇ ಗಂಡ ಅಂತ ನಂಬಿಸಿ ಹಣ ಪಡೆದುಕೊಳ್ತಾ ಇದ್ಲು ಅನ್ನುವಂಥ ಆರೋಪ ಕೇಳಿಬಂದಿದೆ. ಗುರು ವಕ್ಕುಂದ ಎಂಬ ಯುವಕನೊಂದಿಗೆ ಕಳೆದ 2 ವರ್ಷದಿಂದ ಪ್ರೀತಿಯಲ್ಲಿದ್ದು ಮದುವೆಯಾಗೋದಾಗಿ ನಂಬಿಸಿ 7 ಲಕ್ಷ ರೂಪಾಯಿ ಪಡೆದಿದ್ದಾಳೆಂಬ ಆರೋಪ ಇದೆ. ನಂತರ ನೀನು ಬೇಡ ಅಂತ ಹೇಳಿದಾಗ ಯುವಕ ಮಾನಸಿಕವಾಗಿ ಕುಗ್ಗಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ.
ಆಸ್ಪತ್ರೆಗೆ ಬಂದಿದ್ದ ಮಹಿಳೆಯನ್ನ ಗುರು ಕುಟುಂಬಸ್ಥರು ಪ್ರಶ್ನಿಸಿ 7 ಲಕ್ಷ ವಾಪಸ್ ಕೊಡು, ಇಲ್ಲ ಅಂತಂದ್ರೆ ಮದುವೆಯಾಗುವಂತ ಒತ್ತಾಯಿಸಿದ್ದಾರೆ. ಈ ವೇಳೆ ಸ್ಥಳದಲ್ಲೇ ಗಲಾಟೆ ನಡೆದಿದ್ದು, ನಡು ರಸ್ತೆಯಲ್ಲೇ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಖತರ್ನಾಕ್ ಲೇಡಿಯನ್ನ ಬೆನ್ನಟ್ಟಿ ಹಿಡಿದಿದ್ದಾರೆ. आपण हाकार ना